ನಮಸ್ಕಾರ, ನಾನು ಅರ್ಪಿತಾ. ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ಸಾಹಿತ್ಯ ಲೋಕಕ್ಕೆ ಅಪರೂಪದ ಗೌರವ ಸಲ್ಲಿಸಿದ ಕಾರ್ಯಕ್ರಮ ಬೆಳಗಾವಿಯಲ್ಲಿ ನಡೆದಿದೆ. ಶ್ರೀಮತಿ ಅನ್ನಪೂರ್ಣ ಮಳಗಲಿ ಅವರ ಸ್ಮರಣೋತ್ಸವದ ಅಂಗವಾಗಿ ಅವರ ಪತಿ ಅಶೋಕ್ ಮಳಗಲಿ ಅವರು ರಚಿಸಿದ 7 ಕೃತಿಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಅದರ ಸಂಪೂರ್ಣ ವಿವರ ಇಲ್ಲಿದೆ. ನೆಹರು ನಗರ ಬೆಳಗಾವಿ ಇವರ ಸಹಯೋಗದೊಂದಿಗೆ ಶರಣೆ ಅನ್ನಪೂರ್ಣ ಅಶೋಕ್ ಮಳಗ್ಲಿ ಇವರ ಪ್ರಥಮ ಸ್ಮರಣೋತ್ಸವ ಹಾಗೂ ಕೃತಿಗಳ ಲೋಕಾರ್ಪಣಾ ಸಮಾರಂಭ. ಸ್ಮರಣೆಯ ಭಾವ ಸಾಹಿತ್ಯದ ಸುವಾಸನೆ ಮತ್ತು ಜ್ಞಾನದ ಬೆಳಕಿನಿಂದ ಕಂಗೊಳಿಸಲಿರ್ತಕ್ಕಂಥ ಈ ವೇದಿಕೆಗೆ ಆಗಮಿಸಿದ ಸರ್ವ ಗಣ್ಯಮಾನ್ಯರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸ್ತೇನೆ. ಅಧ್ಯಕ್ಷರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬೆಳಗಾವಿ. ಸದ್ಗುರು ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಶರಣೆಯರಿಗೆ ಧನ್ಯವಾದಗಳು. ಯಾವಾಗಲೂ ಹಸನ್ಮುಖಿಯಾಗಿ ಶರಣರ ವಿಚಾರಗಳನ್ನು ಅಂತರಂಗದಲ್ಲಿ ರೂಢಿಸಿಕೊಂಡಿದ್ದ ಲಿಂಗೈಕ್ಯ ಶರಣೆ ಅನ್ನಪೂರ್ಣ ಮಳಗ್ಲಿ ಅವರು ದೈಹಿಕವಾಗಿ ನಮ್ಮನ್ನು ಅಗಲಿ 1 ವರ್ಷ ಸಂದಿದೆ. ಕೇವಲ ಕಣ್ಣೀರಿನ ಮೂಲಕ ಶೋಕಿಸದೆ ಅವರ ಜ್ಞಾನ ಮತ್ತು ಶರಣ ಸಂಸ್ಕೃತಿಯ ಪ್ರೀತಿಯನ್ನು ಸಮಾಜಕ್ಕೆ ಮುಟ್ಟಿಸುವ ಸತ್ಕಾರ್ಯವೇ ಈ ಪ್ರಥಮ ಸ್ಮರಣೋತ್ಸವ. ಈ ಕಾರ್ಯಕ್ರಮದ ನಿಮಿತ್ತ ಸಂಸ್ಮರಣೆ ಶರಣೆ ಪ್ರೇಮಕ್ಕ ಅಂಗಡಿ ಶರಣ ಚಂತಿಕರು ಇವರು ಮಾಡಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮಂತೂ ಬಸವನ್ನ, ದ್ವಿತೀಯಂತೂ ಲಿಂಗವು, ಪ್ರತಿಯಂತೂ ತತ್ವ ಬ್ರಹ್ಮಾಂಡವೆಲ್ಲ ಅಖಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಕುತೆನಾದೆನು ಗುರುವೇ ಯೋಗಿನಾಥ. ಮಹಾಮಾನವತಾವಾದಿ ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವ ತಂದೆಯನ್ನು ಸ್ಮರಿಸಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ, ಚುಟುಕ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಇವರ ಒಂದು ಸಹಯೋಗದಲ್ಲಿ ಶರಣ ಅಶೋಕ್ ಗಂಗಾಧರ್ ಮಳಗ್ಲಿಯವರು ರಚಿಸಿದ 7 ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ. ಇದಕ್ಕೆಲ್ಲಕ್ಕೂ ಕಾರಣೀಭೂತರಾಗಿರ್ತಕ್ಕಂಥ ಶರಣೆ ಲಿಂಗೈಕ್ಯ ಅನ್ನಪೂರ್ಣ ಮಳಗ್ಲಿಯವರ ಪ್ರಥಮ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಹೇಳ್ತಾ, ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವ ಯಾವತ್ತು ಆತ್ಮೀಯ ಶರಣ ಬಂಧುಗಳೇ, ಯಾವತ್ತು ಅನ್ನಪೂರ್ಣ ಮಳಗ್ಲಿ ಅವರ ಸಮಸ್ತ ಸಂಬಂಧಿತ ಕುಟುಂಬದ ಸದಸ್ಯರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹುಶಃ 1 ವರ್ಷದ ಹಿಂದುಗಡೆ ಅಪೂರ್ವವಾಗಿರ್ತಕ್ಕಂಥ ಒಂದು ಚೇತನವನ್ನು ನಾವೆಲ್ಲ ಕಳ್ಕೊಂಡಿವು ಅನ್ನೋದರ 6 ತಿಂಗಳ ನಂತರ ಮರವಾಗಿತ್ತು. ಯಾಕೋ ಮತ್ತು ಆ ದಿನಭರಣ ನಮಗೆಲ್ಲರಿಗೂ ಕೂಡ ಆ ಸ್ಮರಣೆಯಲ್ಲಿ ಒಂದು ಥರದ ದುಃಖ ಮಿಶ್ರಿತ ಕಂಠದಿಂದನೇ ಅವರನ್ನು ಪರಿಚಯ ಅಥವಾ ಒಂದು ಸಂಸ್ಮರಣೆ ಮಾಡುವ ಅದು ಕೂಡ ಇಷ್ಟು ಬೇಗ ಬರ್ತದೆ ಅನ್ನೋದನ್ನು ಕೂಡ ನಮಗೆಲ್ಲ ಊಹಿಸಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಅಕಸ್ಮಾತ್ ಅವರೆಲ್ಲ ನಮ್ಮನ್ನು ಅಗಲಿದರು. ಶರಣೆ ಲಿಂಗೈಕ್ಯ ಅನ್ನಪೂರ್ಣ ಅಶೋಕ್ ಮಳಗ್ಲಿಯವರು ಇದೇ ಬೆಳಗಾವಿಯ ಮಾಳಿಗಲ್ಲಿಯ ಹಾಲೋಗೋಳ್ ಅವರ ಮನೆತನದ ಶರಣೆ ಯಮಣವ್ವ ಬಾಳಪ್ಪ ಹಾಲೋಗೋಳ್ ದಂಪತಿಗಳ ಉದರದಲ್ಲಿ 19/2/1961 ಜನಿಸ್ತಾರೆ. ಇದೇ ಬೆಳಗಾವಿಯ GA ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣದ ವಿದ್ಯಾರ್ಥಿಯಾಗಿ ಆಮೇಲೆ ಆ ಒಂದು ಶಾಲೆಯಲ್ಲೇ ವಿಶೇಷವಾಗಿರ್ತಕ್ಕಂಥ ಆಟೋಟ ಪಾಠಗಳಲ್ಲಿ ಪ್ರಥಮವಾಗಿ ತನ್ನ ಒಂದು ಆ ಪ್ರೌಢ ಶಿಕ್ಷಣ ಮುಗಿಸುವಂಥ ಒಂದು ಸಂದರ್ಭ
ಆ ಸಂದರ್ಭದಲ್ಲಿ ಹುದಲಿಯ ಸ್ವಾತಂತ್ರ್ಯ ಒಂದು ಸಂಗ್ರಾಮಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮನೆತನ ಅದು ಮಳಗಲಿ ಮನೆತನ. ಆ ಮನೆತನದ ಪಾರ್ವತಿ ಗಂಗಾಧರ್ ಮಳಗಲಿ ಅವರ ಸುಪುತ್ರ ಅಶೋಕ್ ಇವರು ಕಾಲೇಜ್ ವಿದ್ಯಾರ್ಥಿಯಾಗಿ ಬೆಳಗಾವಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಯ ದಿಸೆಯಲ್ಲೇ ಹಿರಿಯರ ಸಂಕಲ್ಪದಂತೆ, ಈಗ ನಡೆಯುವಂಥ ಮದುವೆಗಳಲ್ಲ, ಹಿರಿಯರ ಒಂದು ಸಂಕಲ್ಪದಂತೆ ಆವತ್ತು ಆ ವಿದ್ಯಾರ್ಥಿ ಜೀವನದಲ್ಲಿ ಮದುವೆ ಆದದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆ ಅವರ ಜೀವನದಲ್ಲಿ. ತದನಂತರ ಮಳಗಲಿ ಅವರ ಮನೆಗೆ ಸೊಸೆಯಾಗಿ ಬಂದಿರತಕ್ಕಂಥ ಅನ್ನಪೂರ್ಣ ಅವರಿಗೆ ಶಿಕ್ಷಣ ಇನ್ನೂ ಓದಬೇಕು ಅನ್ನುವಂಥ ಇಚ್ಛೆಯನ್ನು ಪೂರೈಸಿದವರು ಚರಣ ಅಶೋಕ್ ಮಳಗಲಿ ಅವರು. ಆ ದ್ವಿತೀಯ PUC ವರೆಗೂ ಕೂಡ ಅವರಿಗೆ ಶಿಕ್ಷಣಕ್ಕೆ ಅನುಕೂಲವನ್ನು ಮಾಡಿಕೊಟ್ರು. ಇಂಥ ಒಂದು ದಾಂಪತ್ಯ ಜೀವನ ಪ್ರಾರಂಭವಾಗಿ ಅವರ ಜೊತೆಗೆ ನಾವು ಒಡನಾಡಿದಂಥ ಕೆಲವೊಂದು ಅವರ ಒಂದು ಸತಿಪತಿಗಳ ಭಾವವನ್ನು ಅರ್ಥೈಸಿಕೊಂಡಾಗ ಸಮಗ್ರವಾಗಿ ತನ್ನ ಎಲ್ಲ ಜೀವನ ಚರಿತ್ರೆಯನ್ನು ನಮ್ಮ ಮುಂದೆಲ್ಲ ಹೇಳ್ತಿದ್ರು. ಸರಸ ವಿರಸ ಸಂಸ್ಕಾರಯುಕ್ತ ಶರಣ ಸಂಸ್ಕೃತಿಯ ಬದುಕು ಅವರ ದಾಂಪತ್ಯ ಜೀವನ. ಅಂಥ ಒಂದು ದಾಂಪತ್ಯ ಜೀವನದಲ್ಲಿ ಅರಳಿದ ಕುಸುಮಗಳೇ 2 ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು. ಅವರಿಗೆಲ್ಲ ಉಚ್ಚ ಶಿಕ್ಷಣವನ್ನು ಕೊಡಿಸುವುದರಲ್ಲಿ ಅನ್ನಪೂರ್ಣ ಅವರ ಒಂದು ಕೊಡುಗೆ ಬಹಳ ದೊಡ್ಡದು. ಅಷ್ಟೇ ಮಳಗಲಿ ಅಶೋಕ್ ಅಣ್ಣ ಅವ್ರದ್ದು ಇದ್ದರೂ ಕೂಡ ಬಹಳ ಜಾಣ್ಮೆಯಿಂದ ಮನೆತನವನ್ನು ನಿಭಾಯಿಸಿದವರು. ಒಂದೇ ಒಂದು ಮಾತದಲ್ಲಿ ಹೇಳಬೇಕು ಅಂದರೆ, ನಾವು ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆಯನ್ನು ಓದಿದ್ದೇವೆ. ಅದರಲ್ಲಿ ಮಹಾತ್ಮ ಗಾಂಧೀಜಿಯವರ ದಾಂಪತ್ಯ ಜೀವನದ ಅಥವಾ ವಿದ್ಯಾರ್ಥಿ ದಿಸೆಯಲ್ಲಿ ನಡೆದಿರತಕ್ಕಂಥ ಕೆಲವೊಂದು ಘಟನೆಗಳನ್ನು ಮೆಲುಕು ಹಾಕುವಂಥ ಒಂದು ಪ್ರಸಂಗ ಒಂದಿಷ್ಟು ಆ ಮಹಾತ್ಮ ಗಾಂಧೀಜಿಯವರ ಆದರ್ಶ ಬದುಕಿನ ದಾಂಪತ್ಯ ಜೀವನದ 1% ಅವೆಲ್ಲವೂ ಕೂಡ ಆ ಮಳಗಲಿ ಅವರ ಅಶೋಕ್ ಅವರ ಹಾಗೂ ಅನ್ನಪೂರ್ಣ ಅವರ ದಾಂಪತ್ಯ ಜೀವನದಲ್ಲಿ ನಡೆದಿತ್ತು ಅನ್ನೋದನ್ನು ಅವರ ಸಹೋದರಿ ತಿಳಿಸಿದಾಗ, ಬಹಳ ಜಾಣ್ಮೆಯಿಂದ ಶ್ರಮಜೀವಿ ಅಪ್ಪಟವಾಗಿರ್ತಕ್ಕಂಥ ಬಸವ ತತ್ವ ಏನಾದರೂ ಅವರಲ್ಲಿ ಮೈಗೂಡಿಸಿಕೊಂಡಿದ್ರೆ ಅವರ ತಾಯಿಯಾಗಿರ್ತಕ್ಕಂಥ ಯಮಣವನವರು ಬಂದಿದ್ದಾರೆ. ಆ ಯಮಣವನವರು ಇದೇ ಮಾರುತಿಗಲ್ಲಿರ್ತಕ್ಕಂಥ ಅಕ್ಕನ ಬಳಗದ ಸಕ್ರಿಯ ಕಾರ್ಯಕರ್ತೆಯಾಗಿರ್ತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ದಿನವೂ ಕೂಡ ಮಕ್ಕಳನ್ನು ಕೂಡ ಅಕ್ಕನ ಬಳಗದಲ್ಲಿ ನಡೆಯುವಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥ ಪಾಠ ಪ್ರವಚನಗಳಿಗೆ ಅವರು ಕರೆದೊಯ್ಯುವಂಥ ಒಂದು ಪರಂಪರೆಗೆ ಅವರೆಲ್ಲ ಅಣಿಯಾಗ್ತಾರೆ. ಆ ಒಂದು ಸಂಸ್ಕೃತಿಯನ್ನೇ ಮೈಗೂಡಿಸಿಕೊಂಡು ಬಂದಿರತಕ್ಕಂಥ ಅನ್ನಪೂರ್ಣ ಅವರು ತಮ್ಮ ಬದುಕಿನುದ್ದಕ್ಕೂ ಕೂಡ ಲಿಂಗ ಪೂಜೆ ಇಲ್ಲದೆ ಒಂದು ದಿನವೂ ಕೂಡ ಪ್ರಸಾದವನ್ನು ಸ್ವೀಕರಿಸ್ತಿರಲಿಲ್ಲ. ಎಷ್ಟೇ ನಾವು ಅವ್ರ ಜೊತೆಗೆ ಎಲ್ಲ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೇವೆ, ಅಲ್ಲಿ ಸರಿಯಾದ ವೇಳೆಗೆ ಜಳಕ ಸ್ನಾನ ಪೂಜೆ ಆಗಲೇಬೇಕು. ಆಮೇಲೆ ಅವ್ರ ತಾಯಿ ಅವ್ರ ಕುಟುಂಬ ಎಲ್ಲ ಒಂದು ಸಲ ನಮ್ಮಲ್ಲಿ ಯಜಂಪುರ ಶೆಟ್ಟರ್ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಮನೆಯಲ್ಲೇ ವಾಸ್ತವ್ಯ ಮಾಡಿದರು. ಅಪ್ಪಟ ಅವರ ಎಲ್ಲ ಕುಟುಂಬ ವರ್ಗದವರು ಕೂಡ ಅಷ್ಟೇ ಒಂದು ಶರಣ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡವರು. ಅಂತಹ ಒಂದು ಬದುಕನ್ನು ಶರಣ ಸಂಸ್ಕೃತಿಯಲ್ಲಿ ನಡೆಯುವುದಲ್ಲದೆ ಅವರ ಮನೆ ಈ ಒಂದು 18 ವರ್ಷದ ಹಿಂದೆ ಇದೇ ಆಂಜನೇಯ ನಗರದಲ್ಲಿ ಡೈರಿ ಹತ್ತಿರ ಇರ್ತಕ್ಕಂಥ ಮನೆಯ ಆ ಒಂದು ಗುರು ಪ್ರವೇಶ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗಿಯಾದದ್ದು ನೆನಪು. ತದನಂತರ ಅವರ ಮನೆಗೆ ನಾನು ಬೆಳಗಾವಿಯ ಕಾರ್ಯಕ್ರಮಕ್ಕೆ ಬಂದಾಗ ಬಹಳಷ್ಟು ವಾತ್ಸಲ್ಯವನ್ನು ನನಗೆ ಕೊಡುವುದರ ಮುಖಾಂತರ ಏನು ನನಗೆ ಗೊತ್ತಾಗಲಾರದೆ ನಾ ಬೆಳಿಗ್ಗೆ 5 ಗಂಟೆಗೇ ಲಿಂಗ ಪೂಜೆ ಮಾಡಿಕೊಡೋದನ್ನು ಅಣ್ಣಕ್ಕ ಅವರ ಅಶೋಕ್ ಅಣ್ಣ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡು ಮಾರನೇ ದಿನ ಎಲ್ಲ ಕಡೆ ಬಿಟ್ಟಿದೆ. ಅಂದರೆ ಅಷ್ಟು ಅವರಿಗೆ ಲಿಂಗ ಪೂಜೆಯಲ್ಲಿ ಆ ಒಂದು ಸಂದರ್ಭಕ್ಕೆ ತಕ್ಕವಾಗಿ ಹೇಳುವ ವಚನಗಳ ಬಗ್ಗೆ ಅವರಿಗೆ ಬಹಳ ಆಸಕ್ತಿ. ಅದನ್ನು ಕಲಿಯುವುದಕ್ಕಾಗಿ ಸಂಪೂರ್ಣ ಲಿಂಗ ಪೂಜೆ ಮಾಡುವಾಗ ಹೇಳುವ ವಚನಗಳನ್ನು ವಿಡಿಯೋ ಮಾಡಿಕೊಂಡು ಮಾರನೇ ದಿನ ಎಲ್ಲ ಸಂಘಟನೆಗಳಿಗೆ ಅವರೆಲ್ಲ ಬಿಟ್ಟಿದ್ರು. ನನಗಿದು ಆಗದ ಹಾಗೆ ಮೌನ. ದೈಹಿಕವಾಗಿ ಇಲ್ಲದಿದ್ರೂ ಅವರ ನೆನಪುಗಳು ಹೃದಯದಲ್ಲಿ ಸದಾ ಜೀವಂತವಾಗಿರ್ತವೆ. ಅವರ ಬದುಕಿನ ಮೌಲ್ಯಗಳು, ಅವರು ಬಿಟ್ಟು ಹೋದಂಥ ಆದರ್ಶಗಳು, ಅವರು ಬಿಟ್ಟು ಹೋದ ಸ್ಮೃತಿಗಳು ನಮ್ಮನ್ನು ಸದಾ ಪ್ರೇರಣೆಯನ್ನು ನೀಡ್ತಾ ಇರ್ತವೆ. ಆ ಪ್ರೇರಣೆ ನೀಡಿದಂತಹ ಮಹಾಚೈತನ್ಯಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ನಾವೆಲ್ಲರೂ ಗೌರವವನ್ನು ಸಮರ್ಪಿಸೋಣ ಅಂತ ಎಲ್ಲ ಗೌರವಾನ್ವಿತರಲ್ಲಿ ಶರಣೆ ಅನ್ನಪೂರ್ಣ ಅಶೋಕ್ ಮಳಗಲಿ ಅವರ ಪ್ರಥಮ ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ
ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಸರ್ವ ಗಣ್ಯಮಾನ್ಯರು ಅನ್ನಪೂರ್ಣ ಅಭೂತಪೂರ್ವವಾದಂತಹ ಪವಿತ್ರವಾದ ಕೂಡ ಭಾಗವಹಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣೆ ಅನ್ನಪೂರ್ಣ ಮಳಗಲಿ ಅವರ ಪ್ರಥಮ ಸ್ಮರಣೋತ್ಸವದ ನಿಮಿತ್ತವಾಗಿ ಆಗಮಿಸಿದಂಥ ಈ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಅಲ್ಲಮಪುರ್ವ ಮಹಾಸ್ವಾಮೀಜಿ ಅವರಿಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಚುಟುಕು ಸಾಹಿತ್ಯ ಪರಿಷತ್ತು ಹಾಗೂ ಕನ್ನಡ ಭವನದ ಪರವಾಗಿ ಅವರನ್ನು ತಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಗಾರ್ಗೆ ಅವರು ಪುಷ್ಪವನ್ನು ಕೊಟ್ಟು ಸ್ವಾಗತಿಸಿಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಬಸವರಾಜ್ ಗಾರ್ಗೆ ಅವರಿಗೆ ಮಾಡಿಕೊಳ್ತಾ ಇದ್ದೇನೆ. ಅದರಂತೆ ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಿರಿಯರು, ನನ್ನ ಮಾರ್ಗದರ್ಶಿಗಳು ಆದಂಥ ಹಿರಿಯ ಪತ್ರಕರ್ತರಾದಂಥ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದಂಥ LS ಶಾಸ್ತ್ರಿ ಅವರನ್ನು ಕೂಡ ಈ ಮೂರು ಸಂಸ್ಥೆಗಳ ಪರವಾಗಿ ಹೃದಯ ತುಂಬಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಕುಟುಂಬದ ಸದಸ್ಯರು ಹೂವನ್ನು ನೀಡಿ ಅವರನ್ನು ಗೌರವಿಸಬೇಕು ಅನ್ನೋಂಥ ವಿನಂತಿಯನ್ನು ಮಾಡಿಕೊಳ್ತೇವೆ. ಅದರಂತೆ ಇವತ್ತಿನ ಈ ಸಮಾರಂಭದ ಉದ್ಘಾಟಕರಾಗಿ ಬಂದಂಥ ಕರ್ನಾಟಕ ಗಡಿ ಪ್ರಾಧಿಕಾರದ ಹಿಂದಿನ ಅಧ್ಯಕ್ಷರು, IAS ಅಧಿಕಾರಿಗಳು, ಜನಪರ ಚಿಂತನೆಯ ಒಬ್ಬ ದಿಟ್ಟ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆದಂಥ ಡಾಕ್ಟರ್ C ಸೋಮಶೇಖರ್ ಅವರು ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ನಾನು ಬರ್ತೀನಿ. ನಾನು ಬೆಂಗಳೂರಿಗೆ ಹೋದಾಗ ಒಂದು ಸಲ ನಾವಿಬ್ಬರು 24x7 ನಾವಿಬ್ಬರು ಕೂಡಿ ಹೋಗ್ತಿದ್ವಿ, ಎಲ್ಲೇ ಹೋದ್ರು ಕೂಡ. ಅವಾಗ ಅವರೊಂದು ಮಾತು ಅಂತಿದ್ರು, ನೋಡ್ರಿ ಇವತ್ತು ನೀವು ಬೆಂಗಳೂರಿಗೆ ಬಂದಿದ್ದೀರಿ, ನನ್ನ ಖರ್ಚಿನಿಂದ ನೀವು ಊಟ ಮಾಡಬೇಕು ಅನ್ನುವಂಥ ಇಬ್ಬರಿಗೂ ಗಂಡ ಹೆಂಡತಿಗೆ ಹೇಳ್ತಿದ್ರು ಅವರು. ಅವ್ರು ಹೇಳುವಂಥದ್ದು ಕೊನೆಗೆ ಒಂದು ದಿವಸ ಅಂದ್ರೆ ಅವರು ಏನ್ರಿ ಯಾವಾಗ ನೋಡಿದ್ರೆ ನೀವು ಇಬ್ಬರು ಜೊತೆ ಇರ್ತೀರಿ, ಕಣ್ಣು ಹತ್ತಿತ್ರಿ ಅನ್ನುವಂಥ ಮಾತಂದ್ರೆ ಅವರು. ಅದು ಕಣ್ಣು ಹತ್ತು ಅಂತ ನನಗೆ ಅನಿಸ್ತಾ ಇದೆ. ಆದರೂ ಕೂಡ ಅವರು ಈ ನಮ್ಮ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಸ್ವಾಗತಿಸ್ತಾ ಇದ್ದೇನೆ. ಹಲವಾರು ದೇಶಗಳ ಪ್ರವಾಸವನ್ನು ನಾವು ದಂಪತಿ ಅದರಂತೆ ಏಳು ಕೃತಿಗಳ ಬಿಡುಗಡೆಗೆ ಸಹಾಯ ಮಾಡಿದಂಥ ಹಲವಾರು ಜನರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ JNMCA ಕಾಲೇಜಿನ ಸಂಸ್ಕೃತಿ ಪರವಾಗಿ ಬರೆದಂಥ 2 ಕೃತಿಗಳಲ್ಲಿ ಒಂದು ಕೃತಿಯನ್ನು ಅದರಂತೆ ಇನ್ನೊಂದು ದುಬೈ ಪ್ರವಾಸ ಕಥನವನ್ನು ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಬಂದಂಥ ಪತ್ರಿಕಾ ವರದಿಗಾರರಿಗೂ ಹಾಗೂ ಹೇಳಿ ತಮ್ಮನ್ನು ಕೂಡ ಹೃದಯ ಸಸಿ ಪ್ರಕೃತಿಯ ಸಂಕೇತ, ಬೆಳವಣಿಗೆಯ ಪ್ರತೀಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯರಾದ ಬಸವಾದೇಶು ಶರಣರನ್ನು ಸ್ಮರಿಸಿಕೊಂಡು ಶರಣೆ ಅನ್ನಪೂರ್ಣ ಅಶೋಕ್ ಮಳಗಲಿ ಇವರ ಪ್ರಥಮ ಪುಣ್ಯ ಸ್ಮರಣೋತ್ಸವ ಹಾಗೂ ಕೃತಿಗಳ ಲೋಕಾರ್ಪಣಾ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ, ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂತಹ ನಿವೃತ್ತ IAS ಅಧಿಕಾರಿಗಳು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಕ್ರಿಯಾಶೀಲರು, ಆತ್ಮೀಯರು ಆಗಿರುವಂತಹ ಡಾಕ್ಟರ್ C ಸೋಮಶೇಖರ್ ಅವರಲ್ಲಿ ಶರಣಗಳನ್ನು ಹೇಳ್ತಾ, ಇನ್ನುಳಿದಂತೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಲ್ಲಿ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಶರಣಶ್ರೀ ಅಶೋಕ್ ಮಳಗಲಿಯವರಲ್ಲಿ, ಅವರ ಪರಿವಾರದವರಲ್ಲಿ, ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳೇ, ತಮಗೆಲ್ಲ ಶರಣಾರ್ಥಿಗಳು. ಇವತ್ತು
ಶರಣೆ ಅನ್ನಪೂರ್ಣ ಮಳಗಲಿ ಅವರು ಬಹುಶಃ ನಮಗೆಲ್ಲ ಪರಿಚಯ. ವಿಶೇಷವಾಗಿ ನಮ್ಮ ಅಶೋಕ್ ಮಳಗಲಿ ಅವರು ನಮ್ಮ ಪ್ರಸಾದ ನಿಲಯದ ವಿದ್ಯಾರ್ಥಿ. ನಮ್ಮ ಶ್ರೀಮಠದೊಂದಿಗೆ ಒಂದು ಆತ್ಮೀಯವಾಗಿರುವಂತಹ ಸಂಬಂಧ. ಅವರಿಬ್ಬರೂ ಕೂಡ ಶ್ರೀಮಠಕ್ಕೆ ನಮ್ಮ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಬರ್ತಾಯಿದ್ರು. ಅದರಲ್ಲಿ ಅನ್ನಪೂರ್ಣ ತಾಯಿಯವರಂತೂ ಯಾವಾಗಲೂ ನಗುನಗುತ್ತಾ ನಮ್ಮೆಲ್ಲರ ಜೊತೆಗೆ ಒಂದು ಆತ್ಮೀಯವಾಗಿ ಅವರು ಮಾತನಾಡೋದು, ನಮ್ಮ ಎಲ್ಲ ರೀತಿಯ ಆರೋಗ್ಯವನ್ನು, ನಮ್ಮ ಪ್ರತಿಯೊಂದನ್ನು ವಿಚಾರಣೆ ಮಾಡುವಂಥದ್ದು ನಿಜಕ್ಕೂ ಅದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರಿಬ್ಬರದು ಹೆಂಗಿತ್ತು ಅಂತಂದರೆ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನೋ ರೀತಿಯಲ್ಲಿ ಇಬ್ಬರ ಒಂದು ದಾಂಪತ್ಯ ಜೀವನ. ನಾವು ಕೂಡ ಅಶೋಕ್ ಮಳಗಲಿಯವ್ರಿಗಿಂತ ಹೆಚ್ಚು ತಾಯಿಯವ್ರ ಜೊತೆಗೆ ಒಡನಾಟ ನಮ್ಮದು. ಸರು ನಾವು ಈ ಒಂದು ಬೆಳಗಾವಿಯಲ್ಲಿ ಜನಜಾಗೃತಿ ಪಾದಯಾತ್ರೆಯನ್ನು ಮಾಡಿದಾಗ ಸರು ಎಲ್ಲೆಲ್ಲರ ದನದ ಕುಳಿತಿದ್ರು, ಆದರೆ ಆ ತಾಯಿಯವರು ಮಾತ್ರ ನಮ್ಮ ಜೊತೆಗೆ ನಿರಂತರ ಬರ್ತಾನೇ ಇದ್ದರು. ಅಷ್ಟು ಕ್ರಿಯಾಶೀಲವಾಗಿರುವಂಥವರು. ಈ ಒಂದು ಲಿಂಗಾಯತ ಸಂಘಟನೆಯ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಸ್ವಯಂ ಸೇವಾ ಕಾರ್ಯಕರ್ತೆಯಾಗಿ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದರು. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಅವರು ಬರ್ತಾಯಿದ್ರು. ಇವತ್ತು ಅವರು ಇಲ್ಲ ಅಂತೇಳಿ ನಮಗೆ ಅನ್ನಿಸ್ತಾ ಇಲ್ಲ. ಯಾಕೆಂತಂದರೆ ಅವರು ಕ್ರಿಯಾಶೀಲತೆ, ಅವರು ಇರೋದು ಪ್ರತಿಯೊಂದು ನೋಡಿದರೆ ನಮ್ಮ ನಡುವೆನೇ ಅವರು ಇದ್ದಾರೆ ಅನ್ನುವಂತಹ ಭಾವನೆ ನಮಗಾಗ್ತಾ ಇದೆ. ಅವರ ಒಂದು ನೆನಹಿನಲ್ಲಿ ನಮ್ಮ ಅಶೋಕ್ ಮಳಗಲಿ ಅವರು ಇವತ್ತು ಅವರಿದ್ದಾಗ ಅವರ ಜೊತೆಗೆ ಸಮಯವನ್ನು ಕಳೀತಿದ್ರು, ಅವರ ಜೊತೆಗೆ ಪ್ರವಾಸವನ್ನು ಮಾಡ್ತಿದ್ರು. ಆದರೆ ಅವರಿಲ್ಲ ಅಂಥೇಳಿ ಅವರು ಸುಮ್ಮನೆ ಕುಳಿತುಕೊಂಡಿಲ್ಲ. ಅವರ ಒಂದು ಸಂಗಾತಿಯಾಗಿ ಇವತ್ತು ಅವರ ಅಧ್ಯಯನ ಅನ್ನುವಂಥದ್ದು ಏನಿದೆಯಲ್ಲ, ಪುಸ್ತಕದ ಒಂದು ಅಧ್ಯಯನ, ಸಾಹಿತ್ಯದ ಅಧ್ಯಯನ, ಪುಸ್ತಕದ ಪ್ರೀತಿ ಅವರ ಸಂಗಾತಿಯಾಗಿ ಇವತ್ತು ಹಲವಾರು ಗ್ರಂಥಗಳು ರಚನೆಯಾಗಲಿಕ್ಕೆ ಕಾರಣ ಆಗಿದ್ದಾವೆ. ಈ ಒಂದು ಕಾರ್ಯಕ್ರಮವನ್ನು ನೆಪವಾಗಿಟ್ಕೊಂಡು ಇಲ್ಲಿ ಹಲವಾರು ಗ್ರಂಥಗಳನ್ನು ಬಿಡುಗಡೆ ಮಾಡುವಂಥದ್ದು ಏನಿದೆಯಲ್ಲ, ಇದು ನಿಜಕ್ಕೂ ಕೂಡ ಅಭಿನಂದನೀಯವಾಗಿರುವಂಥದ್ದು. ಯಾವಾಗಲೂ ಕೂಡ ವ್ಯಕ್ತಿಗಳು ಶಾಶ್ವತ ಇರೋದಿಲ್ಲ. ಆದರೆ ನಾವು ಮಾಡುವ ಕೆಲಸ, ನಮ್ಮ ಸಾಹಿತ್ಯ, ನಮ್ಮ ಕಾರ್ಯ ಜನರ ಮನಸ್ಸಿನಲ್ಲಿದ್ದಾಗ ನಾವು ಸದಾಕಾಲ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇದೆ. ನಮ್ಮ ಅಶೋಕ್ ಮಳಗಲಿ ಅವರು ತಮ್ಮ ಪತ್ನಿಯವರೊಂದಿಗೆ ಕಳೆದ ಕ್ಷಣಗಳನ್ನು, ಹಾಗೆಯೇ ಅವರು ಮಾಡಿರುವಂತಹ ಪ್ರವಾಸದ ಅನುಭವಗಳನ್ನು, ತಮ್ಮ ಜೀವನದಲ್ಲಿ ಆಗಿರುವಂತಹ ಹಲವಾರು ರೀತಿಯ ಅನುಭವಗಳನ್ನು, ನಮ್ಮ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಹಲವಾರು ಸಾಹಿತ್ಯದ ವಿಷಯಗಳನ್ನು ಕುರಿತುಕೊಂಡು ಈ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅವುಗಳ ಬಿಡುಗಡೆಯ ಸಮಾರಂಭವನ್ನು ಇವತ್ತು ಇಟ್ಟುಕೊಂಡಿದ್ದಾರೆ. ಇಂತಹ ವೇದಿಕೆಯ ಮೇಲೆ ವಿಶೇಷವಾಗಿ ಭಾಳಷ್ಟು ಅತಿಥಿ ಅಭ್ಯಾಗತರು, ಗಣ್ಯರು ಎಲ್ಲರೂ ಪಾಲ್ಗೊಂಡಿದ್ದಾರೆ. ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ, ಅಷ್ಟೇ ಭಾವಪೂರ್ಣವಾಗಿರುವಂತಹ ಈ ಕಾರ್ಯಕ್ರಮ ಮಳಗಲಿ ಪರಿವಾರದವರು ಶರಣ ಸಂಸ್ಕೃತಿಯ ಹಿನ್ನೆಲೆಯನ್ನಿಟ್ಕೊಂಡು ನಮ್ಮ ಪ್ರಸಾದ ನಿಲಯದಲ್ಲಿ ಅಧ್ಯಯನ ಮಾಡಿರುವಂಥದ್ದು, ಹಾಗೆಯೇ ವಿಶೇಷವಾಗಿರುವಂಥ ಅಭಿಮಾನವನ್ನು ನಮ್ಮ ನಾಗನೂರು ಮಠದೊಂದಿಗೆ ಆ ಪರಿವಾರದವರು ಇಟ್ಕೊಂಡಿದ್ದು ಅದು ವಿಶೇಷ. ಇವತ್ತು ಅಶೋಕ್ ಮಳಗಲಿ ಅವರು ಅವರ ಸಂಗಾತಿ ಇರದೇ ಇದ್ದರೂ ಕೂಡ ನಾವೆಲ್ಲರೂ ಅವರ ಜೊತೆಗೆ, ಅವರ ಪ್ರತಿಯೊಂದು ಕಾರ್ಯದಲ್ಲಿ ಅವರ ಜೊತೆಗಿದ್ದು, ಅವರ ಧರ್ಮಪತ್ನಿಯವರು ಇಲ್ಲ ಅಂತನ್ನೋ ಭಾವನೆ ಅದನ್ನು ನಾವು ಮಾಡಿಸಿಕೊಡದೆ ಅವರೊಂದಿಗೆ, ಅವರ ಪರಿವಾರದೊಂದಿಗೆ ನಾವೆಲ್ಲರೂ ಇರೋಣ. ಇಂತಹ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡುವಂತಹ ಶಕ್ತಿ ಇನ್ನೂ ವಿಶ್ವಗುರು ಬಸವಣ್ಣನವರು ಅವರಿಗೆ ನೀಡಲಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣು ಶರಣ.
ಈ ದಿನ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಕೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೂ ನಮ್ಮ ಕೂಡಲ ಸಂಗಮ ದೇವನ ಅನ್ನುವ ಬಸವಣ್ಣನವರ ವಾಣಿಯನ್ನು ಸ್ಮರಿಸಿಕೊಳ್ತಾ ತಮ್ಮ ದೇಹ ತಮ್ಮ ಮನಸ್ಸು ತಮ್ಮ ನಿಯಂತ್ರಣದಲ್ಲಿದ್ದಾಗಲೇ ಆ ಶರಣರನ್ನು ಆರಾಧನೆ ಮಾಡಿ ತಮ್ಮ ಪತಿಯೊಂದಿಗೆ ಸಾರ್ಥಕ 5 ದಶಕಗಳ ದಾಂಪತ್ಯ ಬದುಕನ್ನು ಸಾರ್ಥಕವಾಗಿ ನಿರ್ವಹಿಸಿ ಮರಣವೇ ಮಹಾನವಮಿ ಎನ್ನುವ ಶರಣರ ವಾಣಿಯಂತೆ ಇಹಲೋಕದಿಂದ ನಿರ್ಗಮಿಸಿದ ಆ ಅನನ್ಯ ಚೇತನ ಶ್ರೀಮತಿ ಅನ್ನಪೂರ್ಣ ಅಶೋಕ ಮಳಗಲಿಯವರ ಸ್ಮರಣಾರ್ಥ ಪ್ರಥಮ ವರ್ಷದ ಸ್ಮರಣಾರ್ಥ ನಾವೆಲ್ಲ ಇಲ್ಲಿ ಸಮಾವೇಶಗೊಂಡಿದ್ದೇವೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಶುಭಾಶೀರ್ವಾದವನ್ನು ನೀಡಿರುವಂತಹವರು ನಮ್ಮೆಲ್ಲರ ಒಂದು ಭಕ್ತಿ ಗೌರವ ಹಾಗೂ ಪ್ರೀತಿಗೆ ಪಾತ್ರರಾದಂತಹ ನಮ್ಮ ಪೂಜ್ಯ ಶ್ರೀ ಅಲ್ಲಮಪ್ರಭು ಮಹಾಸ್ವಾಮಿಗಳು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯೂ ನಿನ್ನವಳಲ್ಲ, ಅವೆಲ್ಲವೂ ವಿಧಿ ಇಕ್ಕಿದ ಜಗಕ್ಕಿಕ್ಕಿದ ವಿಧಿ. ಅದು ಅವೆಲ್ಲವೂ ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನರತ್ನ, ಆ ಜ್ಞಾನರತ್ನವ ಕೆಡಗೊಡದೆ ಅಲಂಕರಿಸಿದೆಯಾದೊಡೆ ನಿನಗಿಂತಲೂ ಸಿರಿವಂತರಿಲ್ಲ ಕಾಣ. ಗುಹೇಶ್ವರ ಅನ್ನುವ ಅಲ್ಲಮಪ್ರಭುಗಳ ವಾಣಿಗೆ ಸಾಕ್ಷಿಯಾಗಿ ತಮ್ಮ ಜ್ಞಾನ ಪ್ರಸಾರದ ಒಂದು ಮಹತ್ತರವಾದ ಕೈಂಕರ್ಯವನ್ನು ಕೈಗೊಂಡಿರುವ, ವಯಸ್ಸಿನಲ್ಲಿ ಚಿಕ್ಕವರಾದರೂ ಅನುಭವದಲ್ಲಿ ಗೌರಿಶಂಕರದ ಎತ್ತರದ ವ್ಯಕ್ತಿತ್ವವುಳ್ಳಂತಹ ಪೂಜ್ಯ ಅಲ್ಲಮಪ್ರಭು ಮಹಾಸ್ವಾಮಿಗಳು ಈ ಸಮಾರಂಭಕ್ಕೆ ಬಂದಿರುವುದು ಈ ಸಮಾರಂಭಕ್ಕೆ ಒಂದು ದಿವ್ಯತೆಯನ್ನು ತಂದುಕೊಟ್ಟಿದೆ ಅಂತ ಹೇಳ್ತಾ ಅವರಿಗೆ ನಾನು ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಈ ಸಮಾರಂಭದಲ್ಲಿ ಹಿರಿಯರಾದ ಸನ್ಮಾನ್ಯ ಶಾಸ್ತ್ರಿಯವರಿದ್ದಾರೆ, ನನ್ನ ಆತ್ಮೀಯ ಗೆಳೆಯರು, ಹಿತೈಷಿಗಳು, ವಚನ ಟಿವಿಯ ಮೂಲಕ ನಾಡಿನಾದ್ಯಂತ ವೈಚಾರಿಕ ಚಿಂತನೆಯನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇರುವ ಪ್ರೊಫೆಸರ್ ಸಿದ್ದು ಯಾಪಲಪರವಿಯವರೇ, ಸನ್ಮಾನ್ಯ ಡಾಕ್ಟರ್ ತುಖಾರ್ ಅವರೇ, ಬಸವರಾಜ್ ರೊಟ್ಟಿಯವರೇ, ನಂದಗಾವಿಯವರೇ, ಹಿರಿಯರು ನಮಗೆಲ್ಲ ಮಾರ್ಗದರ್ಶಕರಾದ ಬಸವರಾಜ್ ಜಗಜಂಪಿಯವರೇ, ಆತ್ಮೀಯರಾದ ಸನ್ಮಾನ್ಯ ಯರು ಪಾಟೀಲ್ರವರೇ, ಕೆಂಪಣ್ಣನವರೇ, ಅವಿನಾಶ್ ಕವಿಯವರೇ, ಡಾಕ್ಟರ್ ನಿರ್ಮಲ್ ಭಟ್ಟಲ್ರವರೇ, ಎಲ್ಲ ಆತ್ಮೀಯ ಬಂಧುಗಳೇ, ಶರಣರ ದೃಷ್ಟಿಯಲ್ಲಿ ಮರಣವು ಒಂದು ಮಹಾನವಮಿ ಇದ್ದ ಹಾಗೆ. ಇದಕಾರಂಜುವರು ಇದಕಾರಳುಕುವರು, ನಾಳೆ ಬಪ್ಪುದು ನಮಗಿಂದೆ ಬರಲಿ, ಇಂದು ಬಪ್ಪುದು ಈಗಲೇ ಬರಲಿ, ಇದಕಾರಂಜುವರು ಅಂತಾರೆ ಶರಣರು. ಮರಣವೇ ಮಹಾನವಮಿ ಅಂತ ಹೇಳ್ತಾರೆ. ಆ ಮರಣವೇ ಮಹಾನವಮಿ ಎನ್ನುವ ಸಂದೇಶವನ್ನು ಬಹಳ ಅರ್ಥಪೂರ್ಣವಾಗಿ ಇವತ್ತು ಸಾಕಾರಗೊಳಿಸ್ತಾ ಇರುವವರು ನನ್ನ ಬಹುಕಾಲದ ಗೆಳೆಯರು, ಸರ್ಕಾರದ ಇಲಾಖೆಯಲ್ಲಿ ನನ್ನೊಂದಿಗೆ ಕಾರ್ಯನಿರ್ವಹಿಸಿದ ಮಿತ್ರರಾದ ಅಶೋಕ್ ಮಳಗಲಿಯವರು. ಒಂದು ವೈಯಕ್ತಿಕ ಬದುಕಿನ ಅಗಲಿಕೆ ಕೇವಲ ನೋವಾಗಿ, ಆಘಾತವಾಗಿ, ಆಕ್ರಂದನವಾಗಿ ಅಂತ್ಯಗೊಳ್ಳದೆ ಆ ಸಾವಿನಿಂದಲೂ ಸ್ಫೂರ್ತಿಯನ್ನು ಪಡೆದು, ಚೈತನ್ಯವನ್ನು ಪಡೆದು, ಒಂದು ಸಾಹಿತ್ಯಿಕ ನೆಲೆಯಲ್ಲಿ ಒಂದು ಅದ್ಭುತವಾದ ಕೃತಿಗಳನ್ನು ಸೃಷ್ಟಿ ಮಾಡುವಂತಹ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥವರು ನಮ್ಮ ಅಶೋಕ ಮಳಗಲಿಯವರು. 7 ಕೃತಿಗಳನ್ನು ರಚನೆ ಮಾಡಿದಂಥವರು ಬಸವಾದಿ ಶರಣರಲ್ಲಿ 7 ಸೂತ್ರಗಳ ಸಾಕಾರಗೊಳಿಸಿದ್ದಾರೆ ಅಂತ ನನ್ನ ಭಾವನೆ. ಬಸವಣ್ಣವರು ಹೇಳ್ತಾರೆ, ಕಳಬೇಡ ಕೊಲ್ಲಬೇಡ ಅಂತೇಳಿ. ಆ 7 ಸೂತ್ರಗಳು ಬಸವಣ್ಣನವರು ವಿಶ್ವಕ್ಕೆ ಕೊಟ್ಟ ಜೀವನ ಸಂವಿಧಾನ, ಮಾನವ ಸಂವಿಧಾನ, ನೀತಿ ಸಂಹಿತೆ. ಹಾಗೆ 7 ಕೃತಿಗಳನ್ನು ರಚನೆ ಮಾಡೋ ಮೂಲಕ ಸಪ್ತಪದಿಯನ್ನು ತುಳಿದಂಥವರು.
ಬಹುಶಃ ಇವರು ಮದುವೆ ಆದಾಗ ಅನ್ನಪೂರ್ಣೆಗೆ ಕೇವಲ 14 ವರ್ಷ. ಅದೊಂದು ರೀತಿಯಲ್ಲಿ ಬಾಲ್ಯ ವಿವಾಹವೇ. ಅಂತಹ ಸಂದರ್ಭದಲ್ಲಿ ಸಪ್ತಪದಿಯನ್ನು ಆ ಒಂದು ನೆಲೆಯಲ್ಲಿ ತುಳಿದಂತಹ, ನಾನು ವಚನ ಮಾಂಗಲ್ಯವನ್ನು ಅನೇಕ ಜನರಿಗೆ ನಾನು ಮಾಡಿಸಿದ್ದೇನೆ. ಕಳಬೇಡ ಕೊಲ್ಲಬೇಡ ಅನ್ನುವ ಸಪ್ತ ಸೂತ್ರಗಳನ್ನು ಹೇಳಿಸ್ತಾ ಸಪ್ತಪದಿಯನ್ನು ತುಳಿಯುವಂತಹ ಕಾರ್ಯವನ್ನು ನಾನು ಮಾಡಿದ್ದೇನೆ ಕೆಲವು ಕಡೆ. ಇದೀಗ ಸಪ್ತ ಕೃತಿಗಳನ್ನ ಲೋಕಾರ್ಪಣೆಗೊಳಿಸಿದಂತಹ ಡಾಕ್ಟರ್ ಬಸವರಾಜ್ ಜಗಜಂಪಿ ಸರ್, ಜಾನಪದ ವಿದ್ವಾಂಸರು ಬೆಳಗಾವಿ, ಇವರು ತಮ್ಮ ನುಡಿಗಳನ್ನ ಪ್ರಸ್ತುತಪಡಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಇಲ್ಲಿಯವರೆಗಿನ ಶುಭ ನುಡಿ, ಅನುಭವದ ನುಡಿಗಳು, ನಾವೆಲ್ಲ ಇಂದು ಸೇರಿರುವ ಉದ್ದೇಶದ ಹಿನ್ನೆಲೆಯನ್ನು ಈಗಾಗಲೇ ತಮ್ಮೆದುರು ಬಿಂಬಿಸಿದ್ದನ್ನು ನೆನಪು ಮಾಡಿಕೊಂಡು ಸಹೋದರಿ ಸೌಭಾಗ್ಯವತಿ ಅನ್ನಪೂರ್ಣ ಅವರ ಮೊದಲನೇ ಒಂದು ಪುಣ್ಯ ಸ್ಮರಣೆ. ಆ ಸ್ಮರಣೆ ಬರೀ ಸ್ಮರಣೆ ಅಲ್ಲ, ಅದು ಮಧುರವಾದ ಸ್ಮರಣೆ. ಅಂಥ ಮಧುರವಾದ ನೆನಪನ್ನು ನಮ್ಮೊಂದಿಗೆ ಬಿಟ್ಟು ಹೋಗಿರುವ ಆ ಚೇತನಕ್ಕೆ ಶರಣಾರ್ಥಿಗಳನ್ನು ಹೇಳುತ್ತಾ, ಶುಭ ನುಡಿಗಳನ್ನು ಆಡಿದ ಪೂಜ್ಯ ಶ್ರೀಗಳಲ್ಲಿ ಅತ್ಯಂತ ಉದ್ಬೋಧಕವಾದ ಮೌಲಿಕವಾದ ನುಡಿಗಳನ್ನು ಆಡಿದ ಹಿರಿಯರಾದ ನಿವೃತ್ತ IAS ಅಧಿಕಾರಿಗಳಾದ ಡಾಕ್ಟರ್ ಸೋಮಶೇಖರ್ ಅವರಲ್ಲಿ, ಈ ಸಭೆಯ ನೇತೃತ್ವವನ್ನು ವಹಿಸಿಕೊಂಡಿರುವ ಹಿರಿಯ ಮಿತ್ರ LS ಶಾಸ್ತ್ರಿ ಅವರಲ್ಲಿ, ಬಸವರಾಜ ರೊಟ್ಟಿ ಅವರಲ್ಲಿ, ಅಶೋಕ್ ಮಳಗಲಿ ಅವರಲ್ಲಿ, 7 ಕೃತಿಗಳನ್ನು ಪರಿಚಯಿಸಲಿಕ್ಕೆ ಆಗಮಿಸಿದಂಥ ಎಲ್ಲ ವಿದ್ವಾಂಸ ಮಿತ್ರರಲ್ಲಿ, ಇಂದಿನ ಸಮಾರಂಭದಲ್ಲಿ ಅತಿಥಿ ಸ್ಥಾನದಲ್ಲಿರುವ ಕುಂದರ ನಾಡಿನ ಕಂದ, ಆಗಲೇ ಒಂದು ಮಾತು ಹೇಳಿದರು, ದನ ಕಾಯೋ ಹುಡುಗ ಇವತ್ತು ವೈದ್ಯರಾಗಲಿಕ್ಕೆ ಸಾಧ್ಯ ಅಂತ. ಅದನ್ನು ಹೆಮ್ಮೆಯಿಂದ ಡಾಕ್ಟರ್ ತುಕಾರ್ ಅವರ ನನ್ನ ಮುಂದೆ ಹೇಳ್ತಾರೆ. ಯಾಕಂದ್ರೆ ನಾವೆಲ್ಲ ಒಂದೇ ನಾಡಿನವರು, ಕುಂದರ್ ನಾಡಿನವರು. ಡಾಕ್ಟರ್ ತುಕಾರ್ ಅವರಲ್ಲಿ ವಂದಿಸಿ, ಮಿತ್ರ ಸಿದ್ದು ಯಾಪಲ್ ಪರ್ವಿ ಅವರಲ್ಲಿ, ಡಾಕ್ಟರ್ ಕೆಂಪಣ್ಣವರವರು, ಯರು ಪಾಟೀಲ್ರು, ಅವಿನಾಶ್ ಕವಿ ಅವರು, ನಿರ್ಮಲಾ ಭಟ್ಟಲ್ ಅವರು, ಡಾಕ್ಟರ್ ತಿಮ್ಮಾಪುರ ಅವರು, ಹಾಗೂ ಶರಣೆ ಪ್ರೇಮಕ್ಕ ಅವರಲ್ಲಿ, ಹಾಗೂ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳುತ್ತಾ, ಅಶೋಕ್ ಮಳಗಲಿ ಅವರ ಬದುಕಿನಲ್ಲಿ ಅದೊಂದು ದೊಡ್ಡ ತಿರುವು ಅಂತ ನಾವು ಹೇಳಬೇಕು. ಬಾಲ್ಯ ವಿವಾಹವನ್ನು ಅವರು ಮಾಡಿಕೊಂಡಿದ್ದು, 50 ವರ್ಷಗಳ ಕಾಲ ಸುದೀರ್ಘವಾದ ದಾಂಪತ್ಯವನ್ನು ಮಾಡಿದ್ದು, ಇವೆಲ್ಲ ಸಾಹೇಬ್ರು ಹೇಳಿದ ಹಾಗೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ. ಅದು ಇಂಗ್ಲೀಷಿನ ಮಾತು. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಈಸ್ ಎ ವುಮನ್. ಯಾಕಂತ ನಾವು ಕೇಳಬೇಕಾದ್ರೆ, ಮುಂದುವರಿಕೆಯಾಗಿ ಹೇಳಬೇಕಂದ್ರೆ, ಆ ಮಾತು ಎಲ್ಲರಿಗೂ ಗೊತ್ತಿರೋದಿಲ್ಲ. ತಪ್ಪಿದಾಗ ಅವನನ್ನು ತಿದ್ದಲಿಕ್ಕೆ, ಟು ಕರೆಕ್ಟ್ ಹಿಮ್, ಆ ಒಬ್ಬ ಮಹಿಳೆ ಇದ್ದೇ ಇರ್ತಾಳೆ. ಕೆಲವರಿಗೆ ತಾಯಿ ತಿರುವು ಕೊಡ್ತಾಳೆ, ಕೆಲವರಿಗೆ ಪತ್ನಿ ಆ ತಿರುವನ್ನು ತಂದು ಕೊಡ್ತಾಳೆ ಬದುಕಿನಲ್ಲಿ. ಹಾಗೆ ಅಶೋಕ್ ಮಳಗಲಿ ಅವರು ಒಬ್ಬ ಅಧಿಕಾರಿಯಾಗಿ ಅವರು ಏನಿದ್ರು ಏನು ಆದರು, ಇದನ್ನು ನಾನು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೇನೆ. ಅನೇಕ ಆ ಕಷ್ಟದ ಕುಲುಮೆಯಲ್ಲಿ ಹಾದು ಬಂದಂಥ ಆ ದಂಪತಿಗಳು, ಅದರಲ್ಲೂ ಅನ್ನಪೂರ್ಣ ಅವರು ಶರಣರ ವಚನ, ಬಸವಣ್ಣವರ ವಚನದ ಪ್ರಕಾರ ಲೇಸನಿಸಿಕೊಂಡು 5 ದಿನ ಬದುಕಿದ್ದಾರೆ.
ಕೊನೆಗೆ ಲೇಸೆನಿಸಿಕೊಂಡು ಒಂದು ದಿನ ಬದುಕಿದ್ದಾರೆ. ಅದು ಸಾಲದೆ ಅಂಥ ನಿಡುಗಾಲದ ಒಬ್ಬ ಸಂಗಾತಿಯನ್ನು ಕಳೆದುಕೊಂಡಂಥ ಅಶೋಕ್ ಮಳಗಲಿ ಅವರಿಗೆ ಶರಣ ಸಾಹಿತ್ಯ, ಚುಟುಕು ಸಾಹಿತ್ಯ, ಬರವಣಿಗೆ ಇವೆಲ್ಲ ಕೈ ಹಿಡಿದು ಅವರು ತಮ್ಮ ಒಂಟಿತನವನ್ನು ಏಕಾಂತವನ್ನಾಗಿ ಬಳಸ್ಕೊಂಡ್ರು. ಒಂಟಿತನ ಏಕಾಂತ ಭಾಳ ಫರಕದ. ಒಂಟಿತನ ಇದ್ದಾಗ ನಮ್ಮ ತಲೆ ಕೆಟ್ಟು ಹೋಗ್ಬಿಡ್ತಾರೆ. ಆದರೆ ಯಾರು ಏಕಾಂತಕ್ಕೆ ಜಾರ್ತಾರೆ ಆವಾಗ ಅವರಿಂದ ಒಳ್ಳೊಳ್ಳೆಯ ಕೆಲಸಗಳಾಗ್ತವೆ. ಹಾಗೆ ಅಶೋಕ್ ಮಳಗಲಿ ಅವರು ನನ್ನ ಹತ್ರ ಅನೇಕ ಸಲ ಅವರು ತಾವು ಬರೆದಂಥ ಕವನಗಳನ್ನು, ಚುಟುಕುಗಳನ್ನು ತಂದು ತೋರಿಸಿದಾಗ ನನಗೆ ಬೇಂದ್ರೆ ಅವ್ರ ಮಾತು ನೆನಪಾಗ್ತದೆ. ಒಬ್ಬರು ಅವ್ರ ಹತ್ರ ಹೋಗಿ ನಾನು ಕವಿತೆಗಳನ್ನು ಬರೆದಿದ್ದೇನೆ ಅಂತ ತೋರಿಸಿದರು. ಬೇಂದ್ರೆ ಅವರು ಅವುಗಳನ್ನು ನೋಡಿ ಏನು ಹೇಳಿದರು, ತಮ್ಮ ಹಿಂಗ ಬರೀತಾ ಹೋಗು, ನಿನ್ನ ಗದ್ಯ ಸುಧಾರಿಸ್ತದ ಅಂತ ಹೇಳಿದರು. ಕಾವ್ಯ ಬರೆಯವರಿಗೆ ಗದ್ಯ ಸುಧಾರಿಸುವಂಥ ಮಾತನ್ನು ಬೇಂದ್ರೆ ಅಜ್ಜ ಈ ರೀತಿಯಾಗಿ ಚುಚ್ಚು ವ್ಯಂಗ್ಯವಾಗಿ ಹೇಳಿದ್ದನ್ನು ನೆನಪು ಮಾಡಿಕೊಂಡ್ರೆ, ನಾನು ಒಬ್ಬ ವಿದ್ಯಾರ್ಥಿಗೆ ಹೇಳಿದ ಹಾಗೆ ಅಶೋಕಣ್ಣವ್ರಿಗೆ ಹೇಳಿದೆ, ನೀವು ಬರೀತಾ ಹೋಗ್ರಿ, ಓದ್ತಾ ಹೋಗ್ರಿ, ಗಟ್ಟಿಯಾಗಿ ಓದ್ತಾ ಹೋಗ್ರಿ, ನಿಮ್ಮ ದೋಷಗಳು ನಿಮಗೆ ಗೊತ್ತಾಗ್ತಾವ ಅಂತ. ನಾವು ಮಾಸ್ತರ್ ಏನಿದ್ರು ಸರಿ. ಅದಕ್ಕಾಗಿ ಇವತ್ತು ಅಂಥ ಒಬ್ಬ ಒಳ್ಳೆ ಪ್ರತಿಭಾವಂತ ಲೇಖಕರಾಗಿ ಹೊರಹೊಮ್ಮಿರೋದೇನದ ಇದು ಬಹಳ ಬೆರಗಿನ ವಿಷಯ, ಬೆಳಗಿನ ವಿಷಯ. ಯಾಕಂದರೆ ಜೀವನಕ್ಕಿಂತ ಬದುಕು ದೊಡ್ಡದು. ಎಲ್ಲರೂ ನಾವು ಜೀವಿಸ್ತೇವೆ, ತಿಂತೇವೆ, ಉಣ್ತೇವೆ, ಮಲಗ್ತೇವೆ, ಆ ಮಾತು ಬೇರೆ. ಆದರೆ ಬದುಕಿಗೆ ಅರ್ಥವನ್ನು ತುಂಬುವಂಥ ಕೆಲಸವನ್ನು ಅನ್ನಪೂರ್ಣ ಅವರು ಏನು ಮಾಡಿದರು, ನಾನು ಅನೇಕ ಸಲ ಗಮನಿಸಿದ್ದೇನೆ. ನಮ್ಮ ಮನೆಗೆ ಬರಬೇಕಾದ್ರೆ ಇಬ್ಬರು ಜೊತೆಗೇ ಬರ್ತಿದ್ರು. ಅವರು ಇಬ್ಬರು ಒಟ್ಟಿಗೆ, ಒಬ್ಬರನ್ನ ನಾವು ಕಲ್ಪಿಸ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಒಬ್ಬ ಸಾಕ್ಷಾತ್ ಅನ್ನಪೂರ್ಣೆಯಾಗಿ ಅವರ ಮನೆಯನ್ನು ಹೇಗೆ ಮುನ್ನಡೆಸಿದರು ಅನ್ನೋದನ್ನು ಕೂಡ ನಾನು ಭಾಳ ಸಮೀಪದಿಂದ ನೋಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಮ್ಮ ಬೆಳಗಾವಿಯ ಹಿರಿಯ ಕವಿ ತಮ್ಮ ಪತ್ನಿಯನ್ನು ಕಳೆದುಕೊಂಡಾಗ ಜಂದರ್ ದೇಸಾಯಿ ಅವರೊಂದು ಮಾತು ಹೇಳಿದರು. ಒಂದು ಚುಟುಕು ಬರೆದ್ರು ಅವರು, ಒಂದೇ ಸಾಲಿನ ಚುಟುಕು, ಅದ್ಭುತವಾದ ಮಾತದು. ಏನಂದರೆ ನನ್ನ ಎದುರಿಗೆ ತೋರಿಸಿದ್ರು, ನೋಡ್ರಿ ಅಂತ ಹೇಳಿ. ನಮ್ಮಿಬ್ಬರಲ್ಲಿ ವಯಸ್ಸಿನ ಅಂತರ 20 ಇದ್ರೂ ಕೂಡ ಭಾಳ ಸಮೀಪ ನನಗೆ ಜಂದರ್ ದೇಸಾಯಿ ಅವರು. ಶಾಸ್ತ್ರಿ ಅವ್ರಿಗೂ ಎಲ್ಲರಿಗೂ ಬಹಳ ಆತ್ಮೀಯರು. ಒಂದು ಏನು ಚುಟುಕು ಬರೀತಾರೆ ಅವರು, ಒಂಟಿ ರೆಕ್ಕೆಯ ಹಕ್ಕಿ ಹಾರೀತು ಹೇಗೆ. ಎಷ್ಟು ಅರ್ಥದ ನೋಡ್ರಿ. ಒಂಟಿ ರೆಕ್ಕೆ, ಒಂದು ರೆಕ್ಕೆಯನ್ನು ಕಸ್ಕೊಂಡ ದೇವರು, ಆ ಒಂಟಿ ರೆಕ್ಕೆಯ ಹಕ್ಕಿ ಹಾರೀತು ಹೇಗೆ. ಈ ರೀತಿ ಹೇಳ್ಕೋಂತ ನಮ್ಮ ಜಂದರ್ ದೇಸಾಯಿ ಅವ್ರಿಗೆ ಇವತ್ತು 94 ವರ್ಷ ಅವರು ಇದ್ದಾರೆ. ಹಾಗೆ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ, ತಮ್ಮ ದುಃಖವನ್ನು ಮರೀಲಿಕ್ಕೆ, ಇಂಗ್ಲಿಷಿನ ಕವಿ ಹೇಳಿದ ಹಾಗೆ, ಅವರ್ ಸ್ವೀಟೆಸ್ಟ್ ಸಾಂಗ್ಸ್ ಆರ್ ದೋಸ್ ದಟ್ ಟೆಲ್ಸ್ ಅಸ್ ಅವರ್ ಸ್ಯಾಡೆಸ್ಟ್ ಥಾಟ್ಸ್. ಸಿದ್ದು ಅಪ್ಪಲ್ ಪರ್ವಿ ಅವರಿದ್ದಾರೆ, ಇಂಗ್ಲೀಷ್ ಪ್ರೊಫೆಸರ್ ಅವರು. ಅವ್ರ ಎದುರಿಗೆ ನಾ ಇಂಗ್ಲೀಷ್ ಮಾತಾಡಬಾರ್ದು. ಆದರೆ ನಮ್ಮ ದುಃಖದ ಒಂದು ಹಿನ್ನೆಲೆಯಲ್ಲಿ ಏನು ಮಾತು ಬರ್ತಾವೆ ಅವೇ ಸಿಹಿಯಾದ ನೆನಪುಗಳು. ಹಾಗೆ ಅಶೋಕ್ ಮಳಗಲಿ ಅವರು 7 ಕೃತಿಗಳನ್ನು ಏನಿದು ರಚನೆ ಮಾಡಿದ್ದಾರೆ, ಅವರು ಮಾತು ಮೂಕವಾದರೂ ಅವರ ಲೇಖನೆ ತುಂಬ ಕ್ರಿಯಾಶೀಲವಾಗಿ ಇಲ್ಲಿ ಮುಂದೆ ಬಂದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರೇನು ನಮ್ಮ ಹಾಗೆ MA PhD ಮಾಡಿ ಪಾಠ ಮಾಡಿದವರಲ್ಲ, ಬಹಳ ಅಧ್ಯಯನ ಮಾಡಿದವರಲ್ಲ. ಆದರೆ ಮಾತುಗಳನ್ನು ಹೇಳಿದಂತಹ ಜಗಜಂಪಿ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ಶ್ರೀಯುತರಿಗೆ ಗೌರವ ಸಮರ್ಪಣೆ ಮೊಳಗ್ಲಿ ಪರಿವಾರದಿಂದ. ಹಾಗೆ ಸಂಸ್ಮರಣೆಯನ್ನು ಮಾಡಿದಂತಹ ಬೈಲುಂಗಲದ ಶರಣ ಚಿಂತಕರಾದಂತಹ ಶರಣೆ ಪ್ರೇಮಕ್ಕ ಅಂಗಡಿಯವರಿಗೂ ಕೂಡ ಗೌರವ ಸಮರ್ಪಣೆ ಮೊಳಗಲಿ ಪರಿವಾರದ ವತಿಯಿಂದ.
ಧನ್ಯವಾದಗಳು.